ಭಾರತೀಯ ಕಾರ್ಯಕರ್ತನಾಗಿ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿ ಪ್ರಾಮಾಣಿಕವಾಗಿ ಸಮಾಜ ಸೇವೆಗೈದು ದೇಶದ ಎತ್ತಿ ಹಿಡಿಯುತ್ತೇನೆಂದು ಈ ಮೂಲಕ ವಿದ್ಯಮಾನಗಳಿಗೆ ತಕ್ಕಂತೆ ನಿಮ್ಮ ಆಲೋಚನೆಗಳನ್ನ ನಿಮ್ಮ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಮತ್ತು ಚುನಾವಣೆಯನ್ನ ಎದುರಿಸಲಿಕ್ಕೆ ಜೊತೆಗೆ ಬಿಜೆಪಿಯ ತಂತ್ರ ಕುತಂತ್ರಗಳೇನಿರ್ತದೆ ಅದರ ವಿರುದ್ಧ ಬೂತ್ ಮಟ್ಟದಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಇವತ್ತು ನಮ್ಮ ಎಐಸಿಸಿಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು ರಾಜ್ಯದ ಎಲ್ಲ 224 ಕ್ಷೇತ್ರಗಳಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡ್ತಾರೆ. ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಗೌರವ ಕೊಡೋದನ್ನ ಕಡಿಮೆ ಆಗಿರೋದ್ರಿಂದ ನಮ್ಮ ಪಕ್ಷ ಈ ರೀತಿ ಸ್ಟೇಜ್ ಮೇಲೆ ಕೂತ್ಕೊ ಬನ್ನಿ ಅಂತ ಅಂದ್ರೆ ಎಲ್ಲರೂ ಬಂದು ದಡಬಡ ಅಂತ ಕೂತ್ಕೋತಾರೆ. ಬೂತಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಯಾರು ಮಾಡ್ಲಿಕ್ಕೆ ಹೋಗಿಲ್ಲ. ಇವತ್ತು ನಮ್ಮ ಸವಾಲೇನು? ನಮ್ಮ ಸವಾಲು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸದೃಢ ಮಾಡತಕ್ಕಂಥದ್ದು. ಬೂತ್ ಮಟ್ಟದಲ್ಲಿ ಸದೃಢ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡಬೇಕು? ಇವತ್ತು ಬೂತ್ ಲೆವೆಲ್ ಏಜೆಂಟ್ 1, ಬೂತ್ ಲೆವೆಲ್ ಏಜೆಂಟ್ 2 ಅಂತ ಹೇಳಿ ಇಬ್ಬರಿಗೆ ತರಬೇತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಕಾಲಿದ್ದಾರೆ. ಯಾವ ಒಬ್ಬ ಸದಸ್ಯ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಹೋಗಿ ಬೂತ್ ಒಳಗಡೆ ಕೂತ್ಕೊಳ್ತಾನೆ, ಅವನು ಬೂತ್ ಲೆವೆಲ್ ಏಜೆಂಟ್. ಯಾರು ಕಾಸಿಸ್ಕೊಂಡು ಕಾಸು ಹಂಚ್ತಾರಲ್ಲ ಅವನೆಲ್ಲ ಏಜೆಂಟ್. ಚುನಾವಣೆ ಬಂದಿದೆ. ಚುನಾವಣೆಗೆ ನಾವೆಲ್ಲ ಈಗಾಗಲೇ ಸಜ್ಜಾಗ್ತಾ ಇದ್ದೀವಿ. ಸುಮಾರು 8 ದಿನಗಳ ಹಿಂದೆ ನಮ್ಮ ನಾಯಕರಾದ ಸುರೇಶ್ ಅವರು ಮೀಟಿಂಗ್ ಕರೆಸಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈಗಾಗಲೇ ನಮಗೆ ಕೆಲಸವನ್ನು ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಮುಖಂಡರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಎದುರಿಸಬೇಕು. ಯಾವ ರೀತಿ ಚುನಾವಣೆಯಲ್ಲಿ ನಾವು ಹೋದ ವಿಧಾನಸಭಾ ಚುನಾವಣೆಯಲ್ಲಿ 30,000 ಓಟಿಂದ ನಾವು ಸೋತಿದ್ದೇವೆ. 1,22,000 ಮತವನ್ನು ನಾವು ತಗೊಂಡು ಆದ್ರೂ 1,22,000 ಓಟಿಂದ ನಾವು ಸೋತಿದ್ದೇವೆ. ಸುಮಾರು 25-30 ವರ್ಷ ಆಯ್ತು. ಈ ಎಲೆಕ್ಷನ್ ಸೇರಿಸ್ಕೊಂಡ್ರೆ ಈ ಭಾಗದಲ್ಲಿ 30 ವರ್ಷ ಆಯ್ತು. ನಾವು 30 ವರ್ಷದಿಂದ ಈ ಭಾಗದಲ್ಲಿ ನಮ್ಗೆ ನಮ್ದೇ ಪಕ್ಷದ ಒಬ್ಬ ಶಾಸಕರನ್ನ ನಾವು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಈ ಬಾರಿ ನಮ್ಮ ಮುಖಂಡರು ಲೋಕಸಭಾ ಸದಸ್ಯರಾದ ಸುರೇಶ್ ಅವರ ನೇತೃತ್ವದಲ್ಲಿ ನಾವು ಪ್ರಯತ್ನ ಪಟ್ವಿ, ಅದ್ರ ಬಂದ್ವಿ, ಆದ್ರೆ ಸಾಕಾಗಲಿಲ್ಲ. ಈಗ ಎಲೆಕ್ಷನ್ ಬಂದಿದೆ. ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಶತ ಪ್ರಯತ್ನ ಮಾಡಿ ಪ್ರತಿಯೊಬ್ಬರು ಚುನಾವಣೆಗೆ ನಾನೇ ಚುನಾವಣೆಗೆ ನಿಂತಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ನಾವು ಹಿಂದಿನಿಂದಲೇ ಪ್ರಯತ್ನವನ್ನು ಮಾಡಿ ನಾವು ಒಂದು ಮತವನ್ನಾದರೂ ಲೀಡ್ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನವನ್ನು ಪಡಬೇಕು. ಮಿನಿಮಮ್ ಒಂದು ಮತ ಅಂದ್ರೆ ಒಂದು ಮತ ಅಲ್ಲ, ಮಿನಿಮಮ್ 25,000 ಲೀಡ್ ಅನ್ನ ಈ ಭಾಗದಿಂದ ಕೊಡಲಿಕ್ಕೆ ತಾವೆಲ್ಲ ಪ್ರಯತ್ನ ಪಟ್ರೆ, ಇವತ್ತಿಂದಲೇ ಪ್ರಯತ್ನ ಪಟ್ರೆ ಆಗುತ್ತೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಎಲ್ಲ ಬೂತ್ಗಳಲ್ಲಿ ನಾವು ನಮ್ಮ ಬೂತು ನಮ್ಮ ಹೊಣೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಂಚ್ತಾ ಇದ್ದೇವೆ. ಎಲ್ಲ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಾಗಾರವನ್ನು ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ನಾವು ಮಾಡಿದ್ದೇವೆ. ಈಗಾಗಲೇ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ 6 ಕಡೆ ಆಗಿದೆ. ಇದು 6ನೇ ಕಡೆ, ಇನ್ನೆರಡು ಕ್ಷೇತ್ರದಲ್ಲಿ ಬಾಕಿ ಇದೆ, ಅದನ್ನು ಕೂಡ ಮಾಡ್ತಾರೆ. 2019 ಲೋಕಸಭಾ ಚುನಾವಣಾ ಒಂದು ಸಿದ್ಧತಾ ಶಿಬಿರವನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಏರ್ಪಡಿಸಿದ್ದೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ರಾಹುಲ್ ಗಾಂಧಿಯವರ ನಿರ್ದೇಶನದ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರು
ಪ್ರತಿ MLA ಕ್ಷೇತ್ರದಲ್ಲಿ ಒಂದು ಚುನಾವಣಾ ಬೂತ್ ಮಟ್ಟದ BL1 BL2 ಬೂತ್ ಲೆವೆಲ್ ಮಟ್ಟದ ಒಂದು ಸಿದ್ಧತಾ ಶಿಬಿರವನ್ನು ಮಾಡಬೇಕು ಅಂದ್ಬಿಟ್ಟು ಹೇಳಿದರು. ಇವತ್ತು ನಮ್ಮ ಭಾಗದಲ್ಲಿ ಈ ಭಾಗದಲ್ಲಿ ಆಯೋಜನೆ ಮಾಡಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ನಮ್ಮ ಕ್ಷೇತ್ರದ ಎಲ್ಲ ಬೂತ್ ಲೆವೆಲ್ನ BLOಗಳು ಇವತ್ತು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಸಂಸದರು ಮಾತಾಡಿ ಹೊರಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ನಮ್ಮ JDS ಮತ್ತು ಕಾಂಗ್ರೆಸ್ಸು ಒಮ್ಮತದ ಅಭ್ಯರ್ಥಿಯನ್ನು ಹಾಕೋದ್ರಿಂದ ಈ ಭಾಗದಲ್ಲಿ 100ಕ್ಕೆ 100 ಈ ಸಾರಿ ಲೀಡರ್ನ ಕೊಡ್ತೀವಿ ಅಂದ್ಬಿಟ್ಟು ನಮ್ಮೆಲ್ಲ ಬೂತ್ ಲೆವೆಲ್ ಲೀಡರ್ಸು ಇವತ್ತು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ರಾಷ್ಟ್ರದಲ್ಲಿರ್ಬೋದು ನಾವೆಲ್ಲ ಸತತ ಪ್ರಯತ್ನಗಳನ್ನು ಮಾಡಿ ಮುಂದೆ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ನಮ್ಮ ಕೈಯನ್ನು ಸಹ ಜೋಡಿಸಿ ಅವ್ರ ಕೈಯನ್ನು ಬಲಪಡಿಸಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅಣ್ಣನವರು ಮತ್ತು ನಮ್ಮ RK ರಮೇಶ್ ಅಣ್ಣನವರು ನಮ್ಮ ಮುಂದಿನ ಸಾರಿ ವಿಧಾನಸಭಾ ಕ್ಷೇತ್ರದಿಂದ ಜಯಶೀಲರಾಗ್ತಾರೆ ಅಂತ ನಮ್ಮ ಕಾರ್ಯಕರ್ತರೆಲ್ಲ ಗ್ಯಾರಂಟಿ ಇದೆ, ಹೆಮ್ಮೆ ಇದೆ. ಮತ್ತು ಈ ಸಲ ಸ್ವಲ್ಪ ಅಂತರದಿಂದ ಸೋತಿದ್ದಾರೆ, ಬರೋ ಸಲ ಭಾರಿ ಅಂತರದಿಂದ ಗೆಲ್ತಾರೆ. ಮತ್ತು ಈ ಶಿಬಿರದ ಉದ್ದೇಶ ಏನಂದರೆ ನಮ್ಮ ಮುಂದಿನ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂಥ ಲೋಕಸಭಾ ಎಲೆಕ್ಷನ್ಗೆ ನಮ್ಮ ಬೂತ್ ಮಟ್ಟದಿಂದ ಲೋಕಸಭಾ ಸದಸ್ಯರು ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನು ಒಗ್ಗಟ್ಟಿನಿಂದ ಇದ್ದು ಅವರನ್ನು ಹೆಚ್ಚು ಮತಗಳಿಂದ ಒಂದು 5 ಲಕ್ಷ 6 ಲಕ್ಷ ಮತಗಳಿಂದ ನಾವೆಲ್ಲ ಗೆಲ್ಲಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರಿಗೂ ನಾವು ಎಲ್ಲ ಒಗ್ಗಟ್ಟಾಗಿದ್ದೀವಿ. ನಮ್ಮ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರು ಅತಿ ಹೆಚ್ಚು ಮತದಿಂದ ಗೆಲ್ಲಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ.